ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ನಮ್ಮ ಮೆಟ್ರೋದಲ್ಲಿ ಯುವಕರ ಗುಂಪೊಂದು ಜೋರಾಗಿ ಹಾಡನ್ನು ಹಾಡಿತ್ತು. ಇದೇ ಹಾಡು ಈಗ ಆ ಯುವಕರಿಗೆ ಹೊಸ ಸಂಕಷ್ಟವನ್ನು ತಂದಿಟ್ಟಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ದಾಖಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮೆಟ್ರೋದಲ್ಲಿ ಯುವಕರ ಗುಂಪಿನಿಂದ ಹಾಡು ಹಾಡಿದವರ ವಿರುದ್ಧ ದಾಖಲಾಯಿತು ದೂರು. ಪೀಣ್ಯ ಪೊಲೀಸ್ ಠಾಣೆಗೆ ಮೆಟ್ರೋ ಅಧಿಕಾರಿ ದೂರನ್ನು ಕೊಟ್ಟಿದ್ದಾರೆ. ಭಾನುವಾರ ಸಂಗೀತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುತ್ತೆ ತಂಡ. ಮೆಟ್ರೋದಲ್ಲಿ ಜೋರಾಗಿ ಹಾಡು ಹೇಳಿ ಪ್ರಯಾಣಿಕರಿಗೆ ತೊಂದರೆ ಕೊಟ್ಟಿದ್ದಾರೆ ಅಂತ ಹೇಳಿ ಪೀಣ್ಯ ಪೊಲೀಸ್ ಠಾಣೆಯಲ್ಲಿ NCR ದಾಖಲಾಗಿದೆ. ಮೆಟ್ರೋದಲ್ಲಿ ಹಾಡು ಹಾಡೋದಲ್ಲ, ಬರೀ ಮೊಬೈಲ್ನಲ್ಲಿ ಲೌಡ್ ಸ್ಪೀಕರ್ ಹಾಕ್ಕೊಂಡು ಹಾಡು ಹಾಕೋದು ಕೂಡ ತಪ್ಪೆ. ಮೆಟ್ರೋ ನಿಯಮಗಳೇ ಹಂಗೆ ಹೇಳುತ್ತೆ. ಅಂಥದ್ರಲ್ಲಿ ಈಗ ಯುವಕರು ಗುಂಪು ಕಟ್ಟಿಕೊಂಡು ಜೋರಾಗಿ ಹಾಡು ಹೇಳಿದಂತಹ ವಿಡಿಯೋ ವೈರಲ್ ಆಗಿತ್ತು. ಕೆಲವರು ಪ್ರಯಾಣಿಕರಿಗೆ ಇದು ಕಿರಿಕಿರಿ ಉಂಟು ಮಾಡಿತ್ತು ಅನ್ನುವಂತಹ ವಿಚಾರಗಳನ್ನೆಲ್ಲ ಪ್ರಸ್ತಾಪಿಸಿದ್ರು. ಇದನ್ನು ಈಗ ಮೆಟ್ರೋ ಅಧಿಕಾರಿಗಳು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿದ್ದಾರೆ. ಸೊ ಇದೇ ವಿಚಾರವನ್ನು ಇಟ್ಕೊಂಡು ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ಕಂಪ್ಲೇಂಟ್ ಕೊಡೋದಕ್ಕೂ ಕೂಡ ಮುಂದಾಗಿದ್ದಾರೆ. NCR ದಾಖಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮೆಟ್ರೋದಲ್ಲಿ ಓಡಾಡುವಂತಹ ಪ್ರಯಾಣಿಕರಿಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಅಪ್ಲೈ ಆಗುತ್ತೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಮಾರುತಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ಮೆಟ್ರೋದಲ್ಲಿ ಓಡಾಡುವಂತಹ ಪ್ರಯಾಣಿಕರಿಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಅಪ್ಲೈ ಆಗುತ್ತೆ. ಹೊರಗಿನಿಂದ ತಿಂಡಿ ತಿಂದು ಫೈನ್ ಎಲ್ಲ ಹಾಕಿಸ್ಕೊಂಡಿದ್ದು, ಗುಟ್ಕಾ ತಿಂದು ಫೈನ್ ಹಾಕಿಸ್ಕೊಂಡಂತಹ ಪ್ರಕರಣಗಳನ್ನು ನಾವು ನೋಡಿದ್ದೇವೆ. ಅಂದರೆ ಈ ರೀತಿ ಹಾಡೋದಕ್ಕೂ ಮಾತನಾಡೋದಕ್ಕೂ ಅವಕಾಶ ಇರಲ್ವಾ? ದೂರಿನಲ್ಲಿ ಏನಿದೆ? ಈ ಯುವಕರು ಯಾರು? ಏನು ಡೀಟೇಲ್ಸ್ ಸಿಗ್ತಾ ಇದೆ ಮಾರುತಿ? ಖಂಡಿತ ಮೆಟ್ರೋದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಎಸ್ಪೆಷಲಿ ನಮ್ಮ ಮೆಟ್ರೋದಲ್ಲಿ ಸಾಕಷ್ಟು ನಿಯಮಗಳನ್ನು ಜಾರಿಗೊಳಿಸಿದ್ದು. ಇವತ್ತಿಂದಲ್ಲ, ಮೆಟ್ರೋ ಶುರುವಾದಾಗಿಂದನೂ ಆ ನಿಯಮಗಳು ಜಾರಿಯಲ್ಲಿರುವಂಥದ್ದು. ಅಂದರೆ ಸಹ ಪ್ರಯಾಣಿಕರಿಗೆ ಕಿರಿಕಿರಿಯನ್ನು ಉಂಟು ಮಾಡುವ ರೀತಿಯಲ್ಲಿ ವರ್ತಿಸೋದು, ಅಂದರೆ ಹಾಡಾಡೋದು ಆಗಲಿ ಅಥವಾ ಮಾತಾಡೋದಾಗಲಿ, ಜಗಳ ಮಾಡೋದಾಗಲಿ, ಕೆಲವರು ರೀಲ್ಸ್ ಮಾಡೋದಾಗಲಿ, ಇದ್ಯಾವುದಕ್ಕೂ ಅವಕಾಶ ಇರೋದಿಲ್ಲ. ಮೊಬೈಲ್ ಬಳಕೆ ಮಾಡೋದಕ್ಕೂ ಅವಕಾಶ ಇರೋದಿಲ್ಲ. ಅಂದರೆ ರೀಲ್ಸ್ಗಳನ್ನ ಮಾಡ್ತಾರೆ, ಅದನ್ನು ವೈರಲ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಕಳೆದ ಭಾನುವಾರ ಒಂದು ಮ್ಯೂಸಿಕ್ ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತಿದ್ದಂಥ ಯುವತಿಯರ ತಂಡ ಮೆಟ್ರೋದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಮೆಟ್ರೋದಲ್ಲಿ ಕೂತು ಎಲ್ಲ ಸಹ ಪ್ರಯಾಣಿಕರು ಇರಬೇಕಾದ್ರೂ ಕೂಡ ಕಿಕ್ಕಿರಿದಿರುವಂಥ ಮೆಟ್ರೋದಲ್ಲಿ ಹಾಡನ್ನು ಆಡಿಕೊಂಡು ಬೇರೆಯವರಿಗೆ ಡಿಸ್ಟರ್ಬ್ ಮಾಡುವಂಥ ಕೆಲಸ ಮಾಡಿರ್ತಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಈ ಸಂಬಂಧವಾಗಿ BMRCL ಮತ್ತು ಪೊಲೀಸರನ್ನ ಟ್ಯಾಗ್ ಮಾಡಿ ಸಾಕಷ್ಟು ಜನ ಇದನ್ನು ಟ್ವೀಟ್ ಕೂಡ ಮಾಡಿರ್ತಾರೆ. ಈ ಹಿನ್ನೆಲೆಯಲ್ಲಿ ಈಗ BMRCL ಅಧಿಕಾರಿಗಳು ಪೀಣ್ಯ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ದೂರನ್ನು ದಾಖಲಿಸಿದ್ದಾರೆ. ಮೆಟ್ರೋ ನಿಯಮದ ಪ್ರಕಾರ ಅಕ್ಕಪಕ್ಕದಲ್ಲ ಪ್ರಯಾಣಿಕರಿಗೆ ಏನೋ ಸಮಸ್ಯೆ ಮಾಡೋದಾಗಲಿ ಅಥವಾ ಅವ್ರಿಗೆ ಕಿರಿಕಿರಿ ಮಾಡೋದಾಗಲಿ ಅವಕಾಶ ಇರೋದಿಲ್ಲ. ಆಮೇಲೆ ಮೆಟ್ರೋದಲ್ಲಿ ಕೆಳ ಕೂತು ಪ್ರಯಾಣ ಕೂಡ ಮಾಡೋಂಗಿಲ್ಲ. ಆ ರೂಲ್ಸ್ ಕೂಡ ಇದೆ. ಅಂದರೆ ಸೀಟ್ಗಳಲ್ಲಿ ಮಾತ್ರ ಕೂತ್ಕೊಂಡು ಪ್ರಯಾಣ ಮಾಡಬೇಕು, ಕೆಳಗಡೆ ಕೂತ್ಕೊಂಡೆಲ್ಲ ಪ್ರಯಾಣ ಇವೆಲ್ಲ ನಿಯಮಗಳನ್ನ ಬ್ರೇಕ್ ಮಾಡಿಕೊಂಡು ಸಹ ಪ್ರಯಾಣಿಕರಿಗೆ ಸಾಕಷ್ಟು ಕಿರಿಕಿರಿಯನ್ನು ಉಂಟು ಮಾಡಿರೋ ಕಾರಣ ಹಿನ್ನೆಲೆಯಲ್ಲಿ ಈಗ ದೂರನ್ನು ಕೂಡ ನೀಡಿರುವಂಥದ್ದು. ಆ ದೂರಿನ ಅನ್ವಯ ಪೀಣ್ಯ ಪೊಲೀಸರು NCR ದಾಖಲಿಸಿಕೊಂಡು ಈ ತಂಡ ಯಾವತ್ತು ಬಂದಿತ್ತು, ಇವರ ಡೀಟೇಲ್ಸ್ ಏನು ಅನ್ನುವಂಥ ಪತ್ತೆ ಹಚ್ಚುವಂಥ ಕೆಲಸ ಮಾಡ್ತಿದ್ದಾರೆ. ಸದ್ಯ ಈ ರೀತಿಯ ಘಟನೆಗಳು ಸಾರ್ವಜನಿಕ ವಲಯದಲ್ಲಿ ಎಸ್ಪೆಷಲಿ ಟ್ವಿಟರ್ಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಿರುವಂಥದ್ದು. ಯಾಕೆಂದರೆ ಬೆಂಗಳೂರು ಮೆಟ್ರೋಗೆ ತನ್ನದೇ ಆದಂಥ ಇತಿಹಾಸವಿದೆ. ಇಲ್ಲೊಂದು ಸಭ್ಯ ಪ್ರಯಾಣಿಕರ ಸಂಖ್ಯೆ ಇದೆ. ಅದನ್ನು ಹಾಳು ಮಾಡುವ ನಿಟ್ಟಿನಲ್ಲಿ ದೆಹಲಿ ಮಾದರಿಯ ಮೆಟ್ರೋ ಆಗ್ತಿದೆಯಾ ಅಂತ ಅನುಮಾನ ಕಾಡ್ತಿದೆ. ಇದಕ್ಕೆ ಕಡಿವಾಣ BMRCL ಅಧಿಕಾರಿಗಳು ಹಾಕಬೇಕು ಅಂತ ಸಾಕಷ್ಟು ಟ್ವೀಟ್ಗಳಾಗಿತ್ತು. ಆ ನಿಟ್ಟಿನಲ್ಲಿ ಈಗ ದೂರನ್ನು ದಾಖಲಿಸಿಕೊಂಡು ಪೊಲೀಸರು ಈಗ ತನಿಖೆ ಮುಂದುವರಿಸಿದ್ದಾರೆ. ಇದಕ್ಕೆ ಯಾರು ತಂಡ ಎಲ್ಲಿ ಹೋಗಿತ್ತು, ಎಲ್ಲಿಂದ ಪ್ರಯಾಣ ಮಾಡ್ತಿದ್ರು, ಎಲ್ಲ ಮಾಹಿತಿನ ಕಲೆ ಹಾಕಿ ಅವರಿಗೆ ಒಂದು ವಾರ್ನಿಂಗ್ ಕೊಡುವಂಥ ಕೆಲಸ ಕೂಡ ಪೊಲೀಸರು ಮಾಡಬೇಕಿದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ. ಮೆಟ್ರೋದಲ್ಲಿ ಓಡಾಡುವಂತಹ ಪ್ರಯಾಣಿಕರಿಗೆ ರೂಲ್ಸ್ ಅಪ್ಲೈ ಆಗುತ್ತೆ. ನಿನ್ನೆ ಮೊನ್ನೆಯಿಂದ ಬಂದಿರುವಂತಹ ರೂಲ್ಸ್ ಅಲ್ಲ ಇದು. ಮೆಟ್ರೋ ಸ್ಟಾರ್ಟ್ ಆದಾಗಿಂದಲೂ ಕೂಡ ಈ ನಿಯಮಗಳು ಜಾರಿಯಲ್ಲಿದೆ. ಕಿರಿಕಿರಿ ಮಾಡೋದು, ರೀಲ್ಸ್ ಮಾಡೋದು, ಹೊರಗಿನಿಂದ ತಿಂಡಿ ತಂದು ಮೆಟ್ರೋದಲ್ಲಿ ತಿನ್ನೋದು, ಗುಟ್ಕಾ ಪಾನ್ ಮಸಾಲ ತಿನ್ನೋದು, ಇದ್ಯಾವುದಕ್ಕೂ ಕೂಡ ಅವಕಾಶ ಇರೋದಿಲ್ಲ. ಈ ರೀತಿಯ ಹಲವು ನಿಯಮಗಳನ್ನು ಮೆಟ್ರೋ ನಿಲ್ದಾಣದಲ್ಲಿ ಮೆಟ್ರೋದಲ್ಲಿ ಓಡಾಡುವಂತಹ ಪ್ರಯಾಣಿಕರಿಗೆ ಅಪ್ಲೈ ಆಗುತ್ತೆ. ಈ ನಿಯಮವನ್ನು ಮೀರಿ ಈ 4-5 ಜನ ಯುವಕರು ಸೇರಿಕೊಂಡು ಜೋರಾಗಿ ಹಾಡು ಹೇಳಿರೋದ್ರಿಂದ ಪ್ರಯಾಣಿಕರಿಗೆ ಕಿರಿಕಿರಿ ಆಗಿದೆ ಅನ್ನೋದು ಈಗ ಮೆಟ್ರೋ ಅಧಿಕಾರಿಗಳ ಗಮನಕ್ಕೆ ಬಂದಿರೋದ್ರಿಂದ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ರೀತಿಯ
ಘಟನೆಗಳನ್ನು ನಿಯಂತ್ರಿಸುವಂತಹ ನಿಟ್ಟಿನಲ್ಲಿ.